ವ್ಯಾಪಾರಿಗಳ ಸಂಘಟನೆ ವತಿಯಿಂದ ಅನೇಕ ಕನ್ನಡ ಪರ ಸಂಘಟನೆಗಳು ಸೇರಿ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡಲಾಯಿತು. ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಹಾಗೂ ಕನ್ನಡ ಪರ ಹೋರಾಟಗಳ ಸಂಘದ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಸೂಕ್ತವಾದ ಜಾಗವನ್ನ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಗೋಲಿ ಆಡುವುದರ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಮಾತನಾಡಿ, ಅಧಿಕಾರಿಗಳು ಎಷ್ಟೋ ಬಾರಿ ಮನವಿ ಮಾಡಿದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇದ್ದು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು, ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವ್ರ ದಶೆಯಿಂದ ಇವತ್ತೇನದ ಅಭಿವೃದ್ಧಿ ಆಗಿಲ್ಲ. ಯಾವುದೇ 10 ವರ್ಷ 14-15ದಾಗ ನಮ್ಮ ಆ್ಯಕ್ಟ್ ಬಂದಿದೆ, ಅವಾಗಿಂದ ಹಿಡಿದು 10 ವರ್ಷ ಆದರೂ ಕೂಡ ಯಾವುದು ಜುನಲ್ ಆಗಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಕನ್ನಡ ಪರ ಸಂಘಟನೆದವ್ರು ಏನದ ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ. ಇದ್ರ ಮೂಲಕ ಏನದ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಏನದ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೇವೆ. ನಾವು ಮನವಿ ಸಲ್ಲಿಸೋದ ಉದ್ದೇಶ ಏನೆಂದರೆ, ಈಗ ಗುಲ್ಬರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು 200 ಹಿಡಿದು 300 ವ್ಯಾಪಾರಸ್ಥರ ವಿವಿಧ ವಸ್ತುಗಳು ವ್ಯಾಪಾರಸ್ಥರು ಇದ್ದಾರೆ. ಅವರು ಹಣ್ಣು ಹಂಪಲು ಬಟ್ಟೆ ಸ್ಟೇಷನರಿ ವ್ಯಾಪಾರಸ್ಥರು ಮತ್ತು ವಿವಿಧ ವ್ಯಾಪಾರಸ್ಥರು ಇದ್ದಾರೆ ಅಂದರೂ ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್, ಕಿರಾಣ ಬಜಾರ್, ಜನತಾ ಬಜಾರ್, ಕಪಡಾ ಬಜಾರ್ ಎಲ್ಲ ದತ್ ಮಂದಿರ್, ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ಬೀದಿ ವ್ಯಾಪಾರಿಗಳು ಇದಾರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕರ ದಶಿಂದ. ಮತ್ತು ಇವರಿಗೆ ಜುನಲ್ ಕಟ್ಕೊಡ್ತೀನಿ ಅಂತ ಕೇಸಿಗೆ ಹಳೆ ಜೈಲ್ KSRP ಕ್ಯಾಂಪಿನಲ್ಲಿ ನಿಗದಿಪಡಿಸಿದ ಸ್ಥಳ ಇದೆ. ಈ ಸ್ಥಳ ಇದೆ ಅಂದ್ರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಬಿಟ್ಟಾರ. ಮಹಾನಗರ ಪಾಲಿಕೆ ಆಯುಕ್ತರಾಯಿತು ಮತ್ತು ಇಲ್ಲಿಂದ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು, ಜಿಲ್ಲಾ ಆಡಳಿತ ಆಯಿತು, ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳು ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವ್ರು ನಿರ್ವಹಿಸಿಲ್ಲ. ಈಗ ಅಧಿಕಾರಿಗಳು ಈ ವರ್ಷಾಗಿ ಮೂಲಭೂತ ಸೌಕರ್ಯಗಳು ಯಾವುದೂ ಅವರು ಇದು ಮಾಡಿದಲ್ಲ ರೀ, ಅದಕ್ಕೋಸ್ಕರ ಅವ್ರು ಗೋಟಿ ಆಡ್ಲತ್ತಾರ ಅಂತ ಕೇಸಿಗೆ ನಾವು ಅವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಇವತ್ತೊಂದು ಹೋರಾಟ ಮಾಡ್ಬೇಕಾಯ್ತು ರೀ. ನಾವು ಈ ಕಾರಣ ಮಾಡ್ತೀನಿ ಅಂತ ಹೇಳ್ತಿದಾರೆ, ಮಾಡೋದು ಯಾವಾಗ ರೀ? ವರ್ಷಾಂಚ ಇರೋದಲ್ಲ, 1 ವರ್ಷ 2 10 ವರ್ಷ ಆಯ್ತು ಅಂದರು 14-15 ವರ್ಷ ಆಯಿತು. ಸರ್ಕಾರದು ನಿಯಮಾವಳಿ ಬಂದು ಕರ್ನಾಟಕ ರಾಜ್ಯದಾಗ 14-15ದಾಗ ಬಂದಿದೆ. 15 ಬಂದದಂದ್ರೆ 24 9 ವರ್ಷ ಆಯ್ತಲ್ರಿ, ಇನ್ನೂವರೆಗೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಈ ಸಂದರ್ಭದಲ್ಲಿ ಮಂಜುನಾಥ್ ನಾಲ್ವಕರ್ ಅವರು ಕೂಡ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಗುಡುಗಿದ್ರು. ಹಾಕಿ ಇವತ್ತು ವಿನೂತನವಾಗಿ ಗೋಟ್ಯಾಡೋ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಭಾಳ ವಿನೂತನವಾಗಿ ಪ್ರತಿಭಟನೆ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ಗಾಬರಿ ಆಗಿರ್ಬೋದು. ಆದರೆ ಇವತ್ತು ಕಲಬುರಗಿ ನಗರದಲ್ಲಿರುವಂಥ ಪೊಲೀಸ್ ಆಯುಕ್ತರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಿರ್ಬೋದು, ಮಾನ್ಯ ಆಯುಕ್ತರಾಗಿರ್ಬೋದು, ಪಾಲಿಕೆ ಸದಸ್ಯರುಗಳಾಗಿರ್ಬೋದು, ಸ್ಥಾಯಿ ಸಮಿತಿಯ ಅಧ್ಯಕ್ಷಗಳಾಗಿರ್ಬೋದು, ಮೇಯರ್ ಆಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವತ್ತು ಕಾಲ ಹಗರಣ ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ಗಾಗಿ ಇವತ್ತು ಸಭೆಗಳನ್ನು ಮಾಡ್ತಾರೆ. ಇಷ್ಟೊಂದು GBಗಳಲ್ಲಾದರೂ ಕೂಡ ಇವತ್ತು 2014ರಿಂದ 2019 ಕಾಯ್ದೆಗಳನ್ನು ಮಾಡಿದ್ರು ಕೂಡ ಇವತ್ತು ಯಾವುದೇ ಕಾಯ್ದೆಗೂ ಕೂಡ ಇವತ್ತು ಬೆಲೆಗಳು ಕೊಡಲ್ಲ. ಕಲಬುರಗಿಯಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾರೆ. ಕಿರಾಣ ಬಜಾರ್, ಕಪಡಾ ಬಜಾರ್, ತರಾ ಬಜಾರ್ ಎಲ್ಲ ಮಾರ್ಕೆಟ್ ಇದು ಚೌಚೌ ಮಾರ್ಕೆಟ್ ಆಗಿದೆ. ಏನೇ ಖರೀದಿ ಮಾಡಬೇಕಾದ್ರೂ ಇವತ್ತು ಮಹಿಳೆಯರು ಜನಸಾಮಾನ್ಯರು ಬಂದರೂ ಕೂಡ ಇವತ್ತು ಅವರ ತಾಳಿಗಳನ್ನು ಕಿತ್ಕೊಂಡು ಹೋಗೋದು, ಆಮೇಲೆ ಅವರ ಮೊಬೈಲ್ಗಳನ್ನು ಕಳ್ತನ, ಇಂಥ ಪ್ರಕರಣಗಳು ಬ್ರಹ್ಮಪುರ ಪೊಲೀಸ್ ಠಾಣೆಗಳಲ್ಲಿ ಭಾಳಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ.
ಹಾಗಾಗಿ ಇವತ್ತು ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತದೆ, ಅದೇ ರೀತಿ ರಂಜಾನ್ ಬರ್ತದೆ. ಈ ಎಲ್ಲ ಹಬ್ಬಗಳಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಏನು ಮಾಡ್ತಾರೆ, ಇವತ್ತು ಜನರು ಮಾಡೋಕ್ಕೂ ಆಗ್ತಾ ಇಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಆಗಬೇಕು ಕಲಬುರಗಿಯಲ್ಲಿ, ಇಲ್ಲಿ ಕಾನೂನು ಸುವ್ಯವಸ್ಥೆ ಬದಲಾವಣೆ ಆಗ್ತದೆ, ಇಲ್ಲಿ ಅಭಿವೃದ್ಧಿ ಆಗ್ತದೆ, ಯಾವ ರೀತಿ ಬೆಂಗಳೂರು ಇದೆ ಆ ರೀತಿ ನಮ್ಮದು ಆಗ್ತದೆ ಅನ್ನುವಂಥ ಏನು ಕನಸು ಇಟ್ಕೊಂಡಿದ್ವಲ್ಲ, ಆ ಪೊಲೀಸ್ ಕಮಿಷನರ್ ರದ್ದು ಮಾಡ್ಬೇಕನ್ನೋಂಥ ಪರಿಸ್ಥಿತಿಗೆ ಬಂದೆ. ಇವತ್ತು ಯಾವ ಪೊಲೀಸ್ ಕಮಿಷನರ್ ಅಲ್ಲಿ ಓಡಾಟ ಮಾಡಿದ್ದಾರೆ? ಈ ಕಮಿಷನರ್ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಬಂದಿಲ್ಲ. ಜಿಲ್ಲಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕೆಲಸ ಮಾಡೋದಂತ ಮೇಡಮ್ ಅವರು, ಇವತ್ತು ಫೌಜಿಯಾ ತರನ್ನಮ್ಮ ಅವರು, ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಕಲಬುರ್ಗಿ ಎಲ್ಲಿ ಅಭಿವೃದ್ಧಿ ಆಗ್ತದೆ. ಕಲಬುರ್ಗಿ ಅದೇ ಕಚಡ ಆಗೇ ಉಳಿದಿದೆ. ನೀವು ಯಾರೇ ಜಿಲ್ಲಾಧಿಕಾರಿ ಆಗಲಿ, ಯಾರೇ ಕಮಿಷನರ್ ಆಗಲಿ, ಯಾರೇ ಪೊಲೀಸ್ ಆಯುಕ್ತರಾದರೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ KKRDB ಅಧ್ಯಕ್ಷರು, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆನ ನಾನು ಮಾಧ್ಯಮ ಮೂಲಕ ಮಾಡ್ತೇನೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.